ಬಾಲಿವುಡ್ನ ಬಹು ನಿರೀಕ್ಷಿತ ಸಿನಿಮಾ ರಾಮಾಯಣದ ಟೀಸರ್ ಕೊನೆಗೂ ರಿಲೀಸ್ ಆಗಿದೆ. ಈ ಟೀಸರ್ ಸಖತ್ ರೀಚ್ ಆಗಿ ಮೂಡ್ ಬಂದಿದೆ. ಜೊತೆಯಲ್ಲಿ ಇದರಲ್ಲಿ ಮುಖ್ಯವಾಗಿ ಬರುವಂತಹ ಪಾತ್ರಗಳಾದ ರಾಮ, ಸೀತೆ ಹಾಗೂ ರಾವಣನ ಝಲಕ್ ಸೂಪರ್ ಆಗಿದೆ. ರಾಮನ ಪಟ್ಟಾಭಿಷೇಕದ ಸನ್ನಿವೇಶ, ವನವಾಸಕ್ಕೆ ಹೋಗುವ ರಾಮ, ಇದೆಲ್ಲವೂ ನೋಡುಗರ ಕಣ್ಣಿಗೆ ಮನ ಮುಟ್ಟುವಂತಿದೆ. ರಾಮನ ಪಾತ್ರವನ್ನ ಬಾಲಿವುಡ್ನ ಬಹುಬೇಡಿಕೆಯಾದ ನಟನಾದಂತಹ ರಣಬೀರ್ ಕಪೂರ್ ಅವರು ನಿಭಾಯಿಸುತ್ತಿದ್ದಾರೆ. ಸೀತೆಯಾಗಿ ಎಲ್ಲರ ಅಚ್ಚುಮೆಚ್ಚಿನ ನಟಿ ಸಾಯಿ ಪಲ್ಲವಿ ಅವರು ರಾಮನಿಗೆ ಜೋಡಿಯಾಗಿದ್ದಾರೆ. ಆದ್ರೆ ವಿಶೇಷ ಏನಪ್ಪಾ ಅಂದ್ರೆ ಎಲ್ಲರ ಕಣ್ಣು ಬಿದ್ದಿರೋದು ಮಾತ್ರ ರಾವಣನ ಮೇಲೆ. ಯಾಕೆಂದ್ರೆ ಈ ಪಾತ್ರವನ್ನ ಮಾಡ್ತಿರೋದು ನಮ್ಮ ರಾಕಿಂಗ್ ಸ್ಟಾರ್ ಯಶ್. KGF ನಲ್ಲಿ ಧೂಳೆಬ್ಬಿಸಿದ್ದ ಯಶ್ ಇದೀಗ ರಾವಣನಾಗಿ ರಾರಾಜಿಸಲಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ರಾಮಾಯಣದ ಸಂಪೂರ್ಣ ದೃಶ್ಯವನ್ನ ಸಣ್ಣದಾಗಿ ಚಿತ್ರೀಕರಿಸಲಾಗಿದೆ. ರಾಮನ ಪಟ್ಟಾಭಿಷೇಕ, ವನವಾಸ, ರಾವಣನ ಅಟ್ಟಹಾಸ, ಸೀತೆಯ ಮಮತೆ ಹಾಗೂ ಜಟಾಯು ಪಕ್ಷಿಯನ್ನ ಕೂಡ ಈ ಟೀಸರ್ ನಲ್ಲಿ ತೋರಿಸಲಾಗಿದೆ. ಈ ಟೀಸರ್ ಬರೀ ರಾಮನ ಬಗ್ಗೆ ಇದ್ರೂ ಸಹ ಕೊನೆಯಲ್ಲಿ ರಾವಣನ ಸೀನ್ಗಳನ್ನ ತೋರಿಸಲಾಗಿದೆ. ಕಟ್ಟುಮಸ್ತಾದ ದೇಹುಳ್ಳ ರಾವಣನ ಪಾತ್ರವನ್ನ ರಿವೀಲ್ ಮಾಡಲಾಗಿದೆ. ಆದ್ರೆ ಎಲ್ಲೂ ಸಹ ಯಶ್ ಅವರ ಮುಖವನ್ನ ತೋರಿಸಿಲ್ಲ. ಬದಲಾಗಿ ಹಿಂಭಾಗದಿಂದ ಮಾತ್ರ ರಾವಣನನ್ನ ತೋರಿಸಲಾಗಿದೆ. ಹೀಗಾಗಿ ಯಶ್ ಅಭಿಮಾನಿಗಳಿಗೆ ಕೊಂಚ ನಿರಾಸೆ ಉಂಟಾಗಿದೆ. ಶೀಘ್ರದಲ್ಲೇ ಯಶ್ ಲುಕ್ ಕೂಡ ರಿಲೀಸ್ ಆಗಲಿದೆ ಅಂತ ಹೇಳಲಾಗ್ತಿದೆ. ಆದ್ರೆ 2 ನಿಮಿಷ 38 ಸೆಕೆಂಡುಗಳ ಈ ಟೀಸರ್ ಸಾಕಷ್ಟು ಅದ್ಧೂರಿಯಾಗಿದ್ದು ಸಿನಿಮಾ ಮೇಲಿನ ನಿರೀಕ್ಷೆಯನ್ನ ದುಪ್ಪಟ್ಟಾಗಿಸಿದೆ. ನಿತೀಶ್ ತಿವಾರಿ ನಿರ್ದೇಶನದ ಈ ಸಿನಿಮಾ ಇದೇ ವರ್ಷ ದೀಪಾವಳಿಗೆ ರಿಲೀಸ್ ಆಗಲಿದೆ.